ವಾತೆಯರಾರ್ ಎಲ್ರು ಹೇಗಿದ್ರು? ಎಲ್ರು ಕೂಡ ಚೆನ್ನಾಗಿದೆ ಅನ್ಕೋತೀನಿ. ನಾನು ಕೂಡ ಸಖತ್ತಾಗಿದ್ದೀನಿ. ಇವತ್ತೊಂದು ತಮಿಳ್ ಮೂವಿ ನೋಡಿದೆ, ಎಲ್ಲಾ ಭಾಷೆಯಲ್ಲಿ ಅವೈಲೇಬಲ್ ಇದೆ. ಕನ್ನಡದಲ್ಲಿ ಕೂಡ ಈ ಮೂವಿ ಸಿಗ್ತಾ ಇದೆ. ಎಲ್ಲಿಯಪ್ಪ ಅಂತಂದ್ರೆ ಈ ಮುಂದೆ ಮುಂದೆ ಹೇಳ್ಕೊಂತ ಹೋಗ್ತೀನಿ. ಫಸ್ಟ್ ಟೈಮ್ ಚಾನೆಲ್ ಬಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೂವಿ ಎಲ್ಲಿ ಸಿಗುತ್ತೆ, ಯಾವ ತರ ನಿಮ್ಗೆ ಎಕ್ಸ್ಪೀರಿಯನ್ಸ್ ಕೊಡುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೀವು ಪೂರ್ವವಾಗಿ ಮಾಹಿತಿ ತಿಳ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಫಸ್ಟ್ ಟೈಮ್ ಬಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನನಗೆ ಕಾರ್ತಿಕ್ ಅವರ ಮೂವೀಸ್ ಗಳಂದ್ರೆ ತುಂಬಾನೇ ಇಷ್ಟ. ಅವರ ಅಣ್ಣ ಅವರ ಮೂವೀಸ್ ಗಳು ನೀವೆಲ್ಲರೂ ಕೂಡ ನೋಡಿದೇ ಇರ್ತೀರಾ. ಕಾರ್ತಿಕ್ ಅವರ ಮೂವೀಸ್ ಗಳು ಒಂದೊಂದು ಕೂಡ ಕನ್ನಡದಲ್ಲಿ ಡಬ್ಬಿಂಗ್ ಆಗಿದೆ, ಯೂಟ್ಯೂಬ್ ನಲ್ಲಿ ಕೂಡ ಇದೆ. ಅದನ್ನ ತುಂಬಾ ಜನ ನೋಡಿದ್ದೀರಾ, ನೋಡಿದ್ರು ಇವ್ರೆ ಅಂತ ಗೊತ್ತಿಲ್ಲ. ಆದ್ರೆ ಸೂರ್ಯ ಅವರ ನೋಡಿದ್ದೀರಾ? ರೂಲೆಕ್ಸ್ ಸೂರ್ಯ ಅವ್ರನ್ನ ಅವ್ರ ತಮ್ಮನೇ ಗುರು ಇವರು. ಮತ್ ಜೈ ಸುಲ್ತಾನ್ ಅಂತ ಯೂಟ್ಯೂಬ್ ನಲ್ಲೇ ಇದೆ ಮೂವಿ, ಅಲ್ಲಿ ನೋಡಿ ಗೊತ್ತಾಗುತ್ತೆ ಯಾವ್ದಪ್ಪ ಇವರು ಏನೇನೆಲ್ಲ ಮಾಡಿದ್ದಾರೆ ಮೂವಿಗಳನ್ನ. ಆದ್ರೆ ಈ ಮೂವಿ ಬಗ್ಗೆ ಹೇಳ್ಬೇಕಂದ್ರೆ ಮೂವಿ ಮಾತ್ರ ವೆರಿ ವೆರಿ ನೈಸ್ ಮೂವಿ ಅಂತ ಅನ್ಬೋದು. ಮೂವಿ ಮಾತ್ರ ಒಂದೀಟು ಬೇಜಾರಾಗಲ್ಲ, ಆ ತರ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಆ ತರ ಸನ್ನಿವೇಶಗಳು, ಆ ತರ ಕ್ಯಾರೆಕ್ಟರ್, ಆ ತರ ಚಿತ್ರರಂಗದ ಒಂದೊಂದು ಸೆಟಪ್ ಇದೆಯಲ್ವಾ, ಬೇರೆ ಲೆವೆಲ್ ಅಂತ ಅನ್ಕೋದು, ಬೇರೆ ಲೋಕನೇ ಅನ್ಕೋಬಹುದು. ಆ ತರ ನಮ್ಗೆ ಎಕ್ಸ್ಪೀರಿಯನ್ಸ್ ಕೊಡ್ತು. ಅದ್ರ ಬಗ್ಗೆ ಈ ವಿಡಿಯೋ ಮೂವಿ ನಿಮ್ಗೆ ಎಲ್ಲಿ ಸಿಗುತ್ತೆ ಅನ್ನೋದನ್ನ ಮುಂದೆ ಮುಂದೆ ಹೇಳ್ಕೊಂತ ಹೋಗ್ತೇನೆ. ಫಸ್ಟ್ ಟೈಮ್ ಅಂದ್ರೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೂವಿ ಬಗ್ಗೆ ಹೇಳಪ್ಪ, ಪ್ಲಾಟ್ ವಿಷಯದಲ್ಲಿ ಹೇಳ್ಬೇಕಂದ್ರೆ, ಈಗ ನಮ್ ಕಡೆ ಕರ್ನಾಟಕ ಕಡೆಯಲ್ಲಿ ರಾಜ್ಕುಮಾರ್ ಅವರು ಯಾವ ಲೆವೆಲ್ ನೋಡಿ, ಅವ್ರ ಕಡೆ ಒಬ್ರು MGR ಅಂತ ಅವ್ರ ಒಂದ್ ಲೆವೆಲ್ ಇದ್ದಾರೆ. ಅವ್ರು ನಮ್ ರಾಜ್ಕುಮಾರ್ ಲೆವೆಲ್ ಅವ್ರು ಆಗ್ತಾರೆ ಗುರು ಅವ್ರ ರಾಜ್ಯದಲ್ಲಿ. ಅವ್ರ ಬಗ್ಗೆನೇ ಈ ಮೂವಿನ ಅಕಸ್ಮಾತ್ ಅವ್ರ ಆತ್ಮ ಬಂದು ಈ ತರ ಏನಾದ್ರು ಚೇಂಜಸ್ ಮಾಡ್ಬೇಕು ಅವ್ರು ಅನಿಸ್ತಂದ್ರೆ, ಯಾವ ತರ ಈ ಇದೇ ದೇಹ ಎರಡು ಕ್ಯಾರೆಕ್ಟರ್. ಫಸ್ಟ್ ಹಾಫ್ ಮಾತ್ರ ಸಖತ್ತಾಗಿತ್ತು, ಸ್ಮೂತ್ ಆಗಿ ಹೋಗ್ತಾ ಇತ್ತು. ಕರೆಕ್ಟ್ ಆಗಿ ಆಫೀಸರ್ ನಮ್ಮ ಹೀರೋ ಬೆಳವಣಿಗೆ ಹೇಗಿರುತ್ತೆ ಅಂತಂದ್ರೆ, ಸ್ಟಾರ್ಟಿಂಗ್ ಅಲ್ಲಿ ಸಣ್ಣ ಹುಡುಗ ಇದ್ದಾಗೆ ಅವನ್ಗೆ ಅವ್ರ ತಾತ ಅವರು ತುಂಬಾ ಸ್ಟ್ರಿಕ್ಟ್ ಆಗಿ ಬೆಳೆಸಿರ್ತಾರೆ. ಅಂತಂದ್ರೆ ₹1 ಹೊರಗಿಂದ ತಿನ್ನಕ್ ಹೋಗ್ಬಾರ್ದು, ನಾವು ದುಡ್ದೇ ತಿನ್ಬೇಕು. ಆ ತರ ನಾವು ಅವ್ರ ತಾತ ಅವರು ತುಂಬಾ ಚೆನ್ನಾಗಿ ಬೆಳೆಸಿರ್ತಾರೆ. ಆದ್ರೆ ಅವ್ರ ತಾತ ಇದನ್ನ ನೀವು ಹೋಗ್ಬಿಟ್ರೆ ನಾವು ಉದ್ಧಾರ ಆಗಲ್ಲ ಅಂತ ನಮ್ ಹೀರೋ ಅಡ್ಡದಾರಿ ಹಿಡಿತಾನೆ. ಅದು ಹೇಗೆ ಅನ್ನೋದನ್ನ ನೀವು ಮೂವಿಯಲ್ಲಿ ನೋಡಿ ತಿಳ್ಕೊಬೇಕು. ಅವನು ಮಾಡಿದ ಒಂದು ಸಣ್ಣ ತಪ್ಪು ಎಲ್ಲೆಲ್ಲಿ ಹೋಗಿ ಏನೇನಾಯ್ತು ಅನ್ನೋದನ್ನ ನೀವು ಮೂವಿಯಲ್ಲಿ ನೋಡಿ ತಿಳ್ಕೊಬೇಕು ಗುರು. ಮೂವೀಸ್ ಬಗ್ಗೆ ಹೇಳ್ಬೇಕಂದ್ರೆ ನಿಮ್ಗೆ ಎಕ್ಸ್ಪೀರಿಯನ್ಸ್ ಕೊಡೋಕೆ ಬೆಟರ್ ಮೂವಿ. ಅದಕ್ಕೆ ನಾ ಹೇಳ್ತಾ ಇರೋದು, ಕತೆ ನಿಮ್ಗೆ ಪೂರ್ತಿ ಗೊತ್ತಾಗ್ಬಿಟ್ರೆ ನಿಮ್ಗೆ ಇಂಟ್ರೆಸ್ಟ್ ಹೋಗ್ಬಿಡುತ್ತೆ. ಅದೇ ಮೇಲೆ ಇರೋದನ್ನ ಅಷ್ಟೇ ಮಾತ್ರ ಹೇಳೋದು ನಾನು. ಮೂವಿ ಮಾತ್ರ ಸಖತ್ತಾಗಿ ಇಂಟ್ರೆಸ್ಟ್ ಬಂತು. ಫಸ್ಟ್ ಹಾಫ್ ಮಾತ್ರ ವೆರಿ ವೆರಿ ನೈಸ್ ಅಂತ ಅನ್ಬೋದು. ಮತ್ತೆ ಸೆಕೆಂಡ್ ಹಾಫ್ ಅಲ್ಲಿ ಇರೋದು ಕ್ಯಾರೆಕ್ಟರ್ಗಳು ಬೇರೆ ಲೆವೆಲ್. ನಮ್ ಹೀರೋ ಅವ್ರ ಆಕ್ಟಿಂಗ್ ಅಂತೂ ಚಚ್ಚಾಕ್ಬಿಟ್ಟಿದ್ದಾರೆ ಬಿಡಿ, ಅದರಲ್ಲಿ ಒಂದು ಮಾತೇ ಇಲ್ಲ. ಆ ತರ ಸೀನ್ಗಳು, ಆ ತರ ಎಕ್ಸ್ಪೀರಿಯನ್ಸ್ ಕೊಡ್ತಾರೆ ಗುರು ಅವರು. ಈಗೇನ್ ಮಾಡ್ತಾರೆ ನಮ್ ಹೀರೋ ಅನ್ನೋ ಡೈಲಾಗ್ ಇರುತ್ತೆ ಅದು KGF ಅಲ್ಲಿ. ಆ ತರ ಈ ಮೂವಿಯಲ್ಲಿ ನೋಡೋಕೆ ಒಂದು ಒಳ್ಳೆಯ ಮಜಾ ಅಂತ ಅನ್ಬೋದು. ಒಂದು ಫನ್ ಅಂಡ್ ಎಂಟರ್ಟೈನ್ಮೆಂಟ್. ಮತ್ತೆ ಇದ್ರ ಸಾಂಗ್ಸ್ ಬಗ್ಗೆ ಹೇಳ್ಬೇಕಂದ್ರೆ, ಸಾಂಗ್ಸ್ ಅಂತೂ ಚೆನ್ನಾಗಿತ್ತು. ಕನ್ನಡದಲ್ಲಿ ಅಷ್ಟೊಂದು ಬೆಟರ್ ಆಗಿತ್ತು. ಆದ್ರೆ ಅದರ ಭಾಷೆಯಲ್ಲಿ ಕೇಳೋಕೆ ನಾನು ಯೂಟ್ಯೂಬ್ ನಲ್ಲಿ ಸರ್ಚ್ ಮಾಡಿದೆ, ನೋಡೋಕೆ ಚೆನ್ನಾಗಿದೆ. ಸಾಂಗ್ಸ್ ಕೂಡ ತುಂಬಾ ಬೆಟರ್ ಆಗಿ ಬಂದ್ಬಿಟ್ಟಿದೆ. ಕನ್ನಡದಲ್ಲಿ ಕೂಡ ವಾಯ್ಸ್ ಚೆನ್ನಾಗಿ ಕೊಟ್ಟಿದ್ದಾರೆ ಡಬ್ಬಿಂಗ್ ಅಲ್ಲಿ. ಮೂವಿ ಮಾತ್ರ ಒಂದೀಟು ಬೋರ್ ಆಗಲ್ಲ, ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತೂ ನಿಮಗೆ ಹಾಗೆ ಆಗುತ್ತೆ. ಅಮೆಜಾನ್ ಪ್ರೈಮ್ ಅಲ್ಲಿ ಕನ್ನಡದ ಭಾಷೆಯಲ್ಲಿ ನಿಮ್ಗೆ ಈ ಮೂವಿ ಸಿಗುತ್ತೆ, ಹೋಗಿ ನೋಡಿ. ಮೂವಿ ಮಾತ್ರ ಒಂದು ಫನ್ ಎಂಟರ್ಟೈನ್ಮೆಂಟ್ ಅಂತ ಅನ್ಬೋದು. ಒಂದೀಟು ಬೇಜಾರಾಗಲ್ಲ ನಿಮ್ಗೆ, ಅಷ್ಟೊಂದು ನಾನು ಹೇಳೋಕೆ ಇಷ್ಟ ಪಡ್ತಾ ಇದೀನಿ. ನಿಮ್ಗೆ ಒಂದೀಟು ಬೇಜಾರಾಗದ ಮೂವಿ ಅಂತಂದ್ರೆ ಇದೆ ಅಂತ ಅನ್ಬೋದು. ಯಾರ ಕ್ಯಾರೆಕ್ಟರ್, ಒಂದು ದೇಹದೊಳಗೆ 2 ಕ್ಯಾರೆಕ್ಟರ್ ಯಾವ ತರ ನಿಭಾಯಿಸಿದ್ದಾರೆ ನಮ್ ಕಾರ್ತಿಕ್ ಅವರು ಹೇಳ್ಬೇಕಂದ್ರೆ ವೆರಿ ನೈಸ್ ಅಂತ ಅನ್ಬೋದು. ಮತ್ತೆ ಈ ಹೀರೋನಿ ಮೂವಿಗಳಂತೂ ತುಂಬಾ ಚೆನ್ನಾಗಿರ್ತಿದ್ವು. ಅವ್ರು ಈ ಮೂವಿಯಲ್ಲಿ ಆಕ್ಟಿಂಗ್ ಬೇರೆ ಲೆವೆಲ್ ತಗೊಂಡಿದ್ದಾರೆ. ಮತ್ತೆ ಇದರಲ್ಲಿ ಸ್ಟಾರ್ ಕಾಸ್ಟ್ ಅಂತ ಇದಾವೆ ಗುರು ಒಂದಿಷ್ಟು ಮಂದಿ. ಆ ಟೈಮ್ ಅಲ್ಲಿ ಇರುವ ಡೈರೆಕ್ಷನ್, ಆ ಟೈಮ್ ಅಲ್ಲಿ ಯಾವ ತರ ಸಿನಿಮಾಗಳು ಬರ್ತಿದ್ವು, ಆ ತರ ತುಂಬಾ ಚೆನ್ನಾಗಿ ತಗೊಂಡಿದ್ದಾರೆ. ಅದರಲ್ಲಿ ಆಕ್ಟಿಂಗ್ ಮಾಡೋರೆಲ್ಲರೂ ಸೇಮ್ ಆ ತರ ಹನ್ನೋರ್ ಕಾಲದಲ್ಲಿ ಇರ್ತಾರಲ್ಲ, ಆ ತರನೇ ಡ್ರೆಸ್, ಆ ತರ ಕಾಮಿಡಿ, ಇದು ಟೈಮಿಂಗ್ಸ್ ವೆರಿ ವೆರಿ ನೈಸ್ ಗುರು. ಅವ್ರ ಟೈಮಿಂಗ್ಸ್ ಅಂತೂ ಬೇರೆ ಲೆವೆಲ್ ಅಂತ ಅನ್ಕೊಂಬಿಡಿ. ಅವ್ರ ರಾಜ್ಕುಮಾರ್ ತರಾನೇ ಒಂದ್ ಲೆಕ್ಕಕ್ಕೆ ಮಾಡ್ತಾರೆ ಗುರು. ಒಂದಿಷ್ಟು ಜನ ತುಂಬಾ ಚೆನ್ನಾಗಿ ಮಾಡ್ತಾರೆ, ಒಳ್ಳೆ ನಗಿಸ್ತಾರೆ. ಮೂವಿ ಮಾತ್ರ ಸಖತ್ತಾಗಿ ಇಂಟ್ರೆಸ್ಟ್ ಬಂತು. ಮೂವಿ ಫಸ್ಟ್ ಹಾಫ್ ಅಂತೂ ಒಂದ್ ಸ್ವಲ್ಪ ನಿಮ್ ಕಥೆಯಲ್ಲಿ ಕನೆಕ್ಟ್ ಆದ್ರೆ ಮುಗಿದೋಯ್ತು. ಮೂವಿ ನಿಮ್ನ ಎಲ್ಲೇ ಕರ್ಕೊಂಡು ಹೋಗ್ಬಿಡುತ್ತೆ. ಆ ಮೂವಿ ಒಂದ್ ಟೈಮ್ ಹಚ್ಚಿಬಿಟ್ರೆ ಮುಗಿದೋಯ್ತು. ಪೂರ್ತಿ ಮೂವಿ ಮಠ ನೀವು ಎದ್ದು ಬರೋಕೆ ಚಾನ್ಸೇ ಇಲ್ಲ. ಆ ತರ ನಿಮ್ಗೆ ಎಕ್ಸ್ಪೀರಿಯನ್ಸ್ ಕೊಡೋಕೆ ಅಂತ ಹೇಳ್ತಾ ಇದ್ದೀನಿ. ನನಗೆ ಆ ತರ ಎಕ್ಸ್ಪೀರಿಯನ್ಸ್ ಆಯ್ತು, ಅದಕ್ಕೆ ನಿಮ್ಗೆ ಹೇಳ್ತಾ ಇರೋದು. ಹೋಗಿ ನೋಡಿ, ಕನ್ನಡದಲ್ಲೇ ಇದೆ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲೇ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಏನಾದ್ರು ಡಿಫ್ರೆಂಟ್ ಆಗಿರೋ ಕಾನ್ಸೆಪ್ಟ್ ಜೊತೆಗೆ, ಇಲ್ಲ ಮೂವಿ ಜೊತೆಗೆ ನಿಮಗೋಸ್ಕರ ಬಂದು ತಲುಪ್ತೀನಿ ಅಂತ ಹೇಳ್ತಾ, ವಿಡಿಯೋ ಫಸ್ಟ್ ಟೈಮ್ ಬಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇದೇ ತರ ವಿಡಿಯೋಸ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡಿ ಗುರು. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಇಷ್ಟ ಆಗಿದ್ರೆ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಕಾರ್ತಿಕ್ ಅವರ ಮೂವೀಸ್ಗಳು ಯಾರು ಕೂಡ
ಕೂಡ ಮಿಸ್ ಮಾಡ್ಬಿಡಿ. ಮೂವಿ ಮಾತ್ರ ಸಖತ್ತಾಗಿದೆ. ಬಾಯ್.